ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ತುಂಬ ದಿವಸ ಆದಮೇಲೆ ನಮ್ಮ ಚಾನಲಲ್ಲಿ ಮಸಾಲೆ ಪೂರಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ಮಸಾಲೆ ಪೂರಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಮಾಡೋವಂಥ ಈ ರೆಸಿಪಿಗೆ ನಾನು ಬಟಾಣಿ ಯೂಸ್ ಮಾಡ್ತಾ ಇಲ್ಲ, ಕಡಲೆಕಾಳು ಯೂಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ರೆಸಿಪಿ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆಕಾಳನ್ನ ಓವರ್ ನೈಟ್ ನೆನೆಸ್ಬಿಟ್ಟು ಅದನ್ನು ಕುಕ್ಕರಲ್ಲಿ 1.5 ಕಪ್ ಆಗೋಷ್ಟು ನೀರು ಹಾಕಿ, ಒಂದು ದೊಡ್ಡ ಸೈಜ್ ಆಲೂಗಡ್ಡೆ ಹಾಕಿ ಒಂದು 4 ರಿಂದ 5 ವಿಸಿಲ್ ಕೂಗಿಸಿ ಥರ ಸಾಫ್ಟಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಪ್ಲೇಸಲ್ಲಿ ನೀವು ಬಟಾಣಿ ಕೂಡ ಹಾಕೊಂಡು ಮಾಡ್ಕೋಬೋದು. ಈಗ ಇದು ಒಂದು ಮಸಾಲೆ ರೆಡಿ ಮಾಡೋದಕ್ಕೆ 4 ಹಸಿರು ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಚಿಕ್ಕ ಟೊಮೊಟೊ, 1 ಚಿಕ್ಕ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆ ಕ್ವಾಂಟಿಟಿ ಸುಮಾರು ಏನಿಲ್ಲ ಅಂದ್ರೂ ನಾನು ಮಾಡೋವಂಥ ಗ್ರೇವಿ ಒಂದು 7 ರಿಂದ 8 ಜನಕ್ಕೆ ಆಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮನೇಲಿ ಮಸಾಲೆ ಪೂರಿ ಈ ಥರ ಇಷ್ಟಪಡೋರು ಖಂಡಿತ ಎಲ್ಲರ ಮನೆಯಲ್ಲೂ ಇರ್ತಾರೆ, ಮಸಾಲೆ ಪೂರಿ ಪಾನಿಪುರಿ ತಿನ್ನೋರು. ಸೊ ಖಂಡಿತ ರೆಸಿಪಿನ ಕಡಲೆಕಾಲಲ್ಲಿ ಕೂಡ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೇಮ್ ಮಸಾಲೆ ಪೂರಿ ಒರಿಜಿನಲ್ ಟೇಸ್ಟ್ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಬಂದೆ. ರುಬ್ಬಿರೋ ಅಂಥ ಮಸಾಲೆನ ನಾವು ಒಂದು ಕಡಾಯಿಗೆ 1 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡು ಇದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವೆಲ್ಲ ಹಸಿ ಪೇಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಇದು 1 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಅದಕ್ಕಂದ್ಬಿಟ್ಟು ತಲೆ ಹಿಡಿಯೋದಕ್ಕೆ ಬಿಡಬೇಡಿ, ಸೌಟಿಂದ ಅವಾಗವಾಗ ತಿರುಗಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ರಿಲೀಸ್ ಆಗಿ ಮಸಾಲೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾವು ಕಡಲೆಕಾಳು ಆಲೂಗಡ್ಡೆನ ಬೇಯಿಸಿಟ್ಟಿದ್ರಲ್ಲ, ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋಬೇಕು. ಈ ಥರ ಸೌಟಿಂದ ಅಥವಾ ಈ ಥರ ಸ್ಮ್ಯಾಚರಿಂದ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅದು ಕಡಲೆಕಾಳು ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಚೆನ್ನಾಗಿ ಅದೊಂದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ. ನಮಗೆ ಗ್ರೇವಿ ಬೇಕಲ್ವಾ, ಸೊ ಮಸಾಲೆ ಪೂರಿಗೆ ಗ್ರೇವಿ ಬೇಕು, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಕಡಲೆಕಾಳು ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಬೇಕಂದ್ರೆ ಮಾಡ್ಬೋದು. ಆಲೂಗಡ್ಡೆ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಹಾಕಿದ್ರೆ ಈ ಗ್ರೇವಿಗೆ ಒಂದು ಥಿಕ್ನೆಸ್ ಕೊಡುತ್ತೆ ನಮಗೆ. ಸೊ ಇವಾಗ ನೋಡ್ತಾ ಇರ್ಬೋದು ಉಳಿದಿರೋಂಥ ಕಡಲೆಕಾಳು ಮತ್ತು ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೆ, ಬೇಯಿಸಿರೋಂಥ ನೀರು, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಯಾಕಂದರೆ ನಮಗೆ ಗ್ರೇವಿ ನೀರು ಎಷ್ಟು ಹಾಕ್ತಿರೋ ಅಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಇದು ಕುದಿಸ್ತಾ ಗಟ್ಟಿ ಆಗುತ್ತೆ. ಯಾಕಂದರೆ ಆಲೂಗಡ್ಡೆ ಕಡಲೆಕಾಳನ್ನ ಚೆನ್ನಾಗಿ ಸ್ಮ್ಯಾಚ್ ಮಾಡಿದ್ದೀರಲ್ವ, ಸ್ವಲ್ಪ ಇದು ಕುದೀತಾ ಗಟ್ಟಿ ಆಗುತ್ತೆ. ನೀರು ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಮಸಾಲೆ ಕೆಲವ್ರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗಟ್ಟಿ ಇಷ್ಟ ಆಗುತ್ತೆ. ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಸ್ಪೈಸಸ್ ಎಲ್ಲ ಹಾಕಬೇಕು. ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಡಲೆಕಾಳು ಬೇಯಿಸೋವಾಗ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೆ. ಸೊ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ. ನಿಮ್ಮ ಹತ್ರ ಪಾನಿಪುರಿ ಮಸಾಲೆ ಇದ್ದರೆ ಯೂಸ್ ಮಾಡಿ, ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ, ಇಷ್ಟು ನಾರ್ಮಲ್ ಮಸಾಲೆಗಳು. ಇದರಲ್ಲಿ ನಿಮಗೆ ಚಾಟ್ ಮಸಾಲ ಮತ್ತು ಪಾನಿಪುರಿ ಮಸಾಲೆ ಎಕ್ಸ್ಟ್ರಾ ಸಿಗುತ್ತೆ. ನಿಮಗೆ ಎರಡರಲ್ಲಿ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಎರಡೂ ಹಾಕ್ಕೋಬೋದು. ನಾನು ಎರಡು ಯೂಸ್ ಮಾಡಿದ್ದೀನಿ. ಸೊ ಬೈ ಚಾನ್ಸ್ ಪಾನಿಪುರಿ ಮಸಾಲ ಸಿಕ್ಕಿಲ್ಲ ಅಂದರೆ ಚಾಟ್ ಮಸಾಲನೇ ಇನ್ನೊಂಚೂರು ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಪೈಸಸ್ ಎಲ್ಲ ಹಾಕೋದ್ರಿಂದ ನಿಮಗೆ ಒರಿಜಿನಲ್ ಮಸಾಲೆ ಪುರಿಯಲ್ಲಿ ಏನು ಟೇಸ್ಟ್ ಕೊಡುತ್ತೋ ಅದೇ ಕೊಡುತ್ತೆ. ಸೊ ಮೇಯ್ನ್ ಸ್ಪೈಸಸ್ಸಲ್ಲಿ ಚಾಟ್ ಮಸಾಲೆ ಇರಲೇಬೇಕು. ಅದು ಹಾಕೋದ್ರಿಂದನೇ ನಿಮಗೆ ಆ ಮಸಾಲೆ ಪುರಿ ಫ್ಲೇವರ್ ಸಿಗೋದು. ಈಗ ಇದಕ್ಕೆ ಇನ್ನೊಂಚೂರು ನೀರು ಹಾಕಿ ಲೋ ಫ್ಲೇಮಲ್ಲೇ ಇದನ್ನೊಂದು 5 ನಿಮಿಷ ಕುದಿಸ್ಕೊತೀನಿ. ಸೊ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ಅಕಸ್ಮಾತ್ ಬೈ ಚಾನ್ಸ್ ಗಟ್ಟಿ ಆಯಿತು, ನಿಮಗೆ ಇಷ್ಟೊಂದು ಗಟ್ಟಿ ಇಷ್ಟ ಇಲ್ಲ ಅಂದರೆ ಒಂಚೂರು ಬಿಸಿನೀರು ಕಾಯಿಸಿಟ್ಕೊಂಡು ಆ ಬಿಸಿನೀರು ಹಾಕಿ ಕೂಡ ನೀವು ಕುದಿಸ್ಕೋಬೋದು. ಇವಾಗ ನಮ್ಗೆ ಬೇಕಾಗಿರೋಂಥ ಮಸಾಲೆ ರೆಡಿಯಾಗಿದೆ. ಸೊ ಖಂಡಿತ ಬಟಾಣಿ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಈ ಥರ ಕಡಲೆಕಾಳಲ್ಲೂ ಮಾಡಿಕೊಡಿ. ಈಗ ಸರ್ವ್ ಮಾಡೋದಕ್ಕೆ ನಾನು ರೆಡಿಮೇಡ್ ಪೂರಿ ತೊಗೊಂಡಿದ್ದೀನಿ. ಇದು ನಾರ್ಮಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋ ಅಂಥ ಪೂರಿ ಇದು. ಸೊ ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ಒರಿಜಿನಲ್ ಪೂರಿ ಬೇಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ, ನೀವು ಹೋಮ್ ಮೇಡ್ ಆಗಿ ಕೂಡ ಪೂರಿ ಮಾಡ್ಕೋಬೋದು. ನನ್ನ ಹತ್ರ ರೆಡಿಮೇಡ್ ಇತ್ತು, ಅದನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು 2 ರಿಂದ 3 ಸೌಟ್ ಆಗೋಷ್ಟು ಕಡಲೆಕಾಳದ್ದು ಏನು ಮಸಾಲೆ ಗ್ರೇವಿ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನನಗೆ ಸ್ವಲ್ಪ ಗ್ರೇವಿ ತುಂಬ ಇಷ್ಟಪಡ್ತೀನಿ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು. ನಾರ್ಮಲಾಗಿ ಮಸಾಲೆ ಪೂರಿ ಅಂದರೆ ಇದನ್ನೆಲ್ಲ ಹಾಕೋದೇನೆ ಒಂದು ಹೈಲೈಟು. ಅದರಲ್ಲೂ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ತಿಂದರೆ ನಿಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಮತ್ತು ನಾವು ಸ್ಪೈಸಸ್ ಎಲ್ಲ ಹಾಕಿದ್ದೀರಲ್ಲ, ಚಾಟ್ ಮಸಾಲ ಅದೆಲ್ಲ ಹಾಕೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಸೊ ಮನೇಲಿ ಈ ಥರ ಮನೇಲಿರೋರಿಗೆ ಈ ಥರ ಮಾಡಿಕೊಟ್ರೆ ಒಂದು ಹೆಲ್ತಿಯಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಇವಾಗ
ಮಕ್ಕಳು ಏನಾದರೂ ಒಂದು ಸ್ನ್ಯಾಕ್ಸ್ ಕೇಳ್ತಾ ಇದ್ರು, ಒಂದು ಹೆಲ್ತಿಯಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.